ಬ್ಲ್ಯಾಕ್ ಫಂಗಸ್ಗೆ ಇಂಜೆಕ್ಷನ್ ಹಂಚಿಕೆಯಾಗ್ತಾ ಇರೋದು ಎಲ್ಲೆಲ್ಲಿ? ಲಸಿಕೆ ಮೇಲಿನ ಜಿಎಸ್ಟಿ ರದ್ದಾಗಲಿದೆಯಾ? ವೆಂಟಿಲೇಟರ್ ಮೇಲಿನ ಜಿಎಸ್ಟಿ ಕಂಟಿನ್ಯೂ ಆಗುತ್ತಾ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ದೇಶದಲ್ಲಿ ಬ್ಲ್ಯಾಕ್ ಫಂಗಸ್ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಹೀಗಾಗಿ 2 ದಿನಕ್ಕೊಮ್ಮೆ ಕೇಂದ್ರ ಸರ್ಕಾರವು ಬ್ಲ್ಯಾಕ್ ಫಂಗಸ್ ರೋಗಿಗಳ ಚಿಕಿತ್ಸೆಗೆ ಬಳಸುವ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಅನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡ್ತಾ ಇದೆ. ವಿವಿಧ ರಾಜ್ಯಗಳಿಗೆ 80,000 ವಯಲ್ಸ್ ಆಂಫೋಟೆರಿಸಿನ್ ಬಿ ಇಂಜೆಕ್ಷನ್ ಹಂಚಿಕೆ ಮಾಡಿದೆ. ಕರ್ನಾಟಕಕ್ಕೆ 5,190 ವಯಲ್ಸ್ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರದ ಫಾರ್ಮಸ್ಯೂಟಿಕಲ್ ಖಾತೆ ಮಂತ್ರಿ ಡಿ.ವಿ. ಸದಾನಂದ ಗೌಡ ಹೇಳಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊದಲ ವೈಟ್ ಫಂಗಸ್ ಕೇಸ್ ಪತ್ತೆಯಾಗಿದೆ. ದೆಹಲಿಯ ಸರ್ ಗಂಗಾರಾಮ್ ಆಸ್ಪತ್ರೆಯಲ್ಲಿ ರೋಗಿಯೊಬ್ಬರಿಗೆ ವೈಟ್ ಫಂಗಸ್ ಸೋಂಕು ಪತ್ತೆಯಾಗಿದೆ. ಬಿಹಾರದ ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ 4 ವೈಟ್ ಫಂಗಸ್ ಪತ್ತೆಯಾಗಿತ್ತು. ಬಳಿಕ ಗಾಜಿಯಾಬಾದ್ನಲ್ಲಿ ವ್ಯಕ್ತಿಯೊಬ್ಬರಿಗೆ ಬ್ಲ್ಯಾಕ್ ಅಂಡ್ ವೈಟ್ ಯೆಲ್ಲೋ ಫಂಗಸ್ ಪತ್ತೆಯಾಗಿತ್ತು. ಈಗ ರಾಷ್ಟ್ರ ರಾಜಧಾನಿ ದೆಹಲಿಗೂ ವೈಟ್ ಫಂಗಸ್ ಸೋಂಕು ವ್ಯಾಪಿಸಿದೆ. ಬ್ಲ್ಯಾಕ್ ಫಂಗಸ್ ರೋಗಿಗಳ ಚಿಕಿತ್ಸೆಗೆ ಬಳಸುವ ಆಂಫೋಟೆರಿಸಿನ್ ಬಿ ಡ್ರಗ್ಸ್ಗೆ ದೇಶದಲ್ಲಿ ತೀವ್ರ ಕೊರತೆ ಎದುರಾಗಿದೆ. ಹೀಗಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಸಕ್ತಿಯ ಫಲವಾಗಿ ಜೆನೆಟಿಕ್ ಲೈಫ್ ಸೈನ್ಸ್ ಕಂಪನಿಗೆ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಉತ್ಪಾದನೆಗೆ ಲೈಸೆನ್ಸ್ ನೀಡಲಾಗಿತ್ತು. ಈಗ ಮಹಾರಾಷ್ಟ್ರದ ವಾರ್ಧಾದಲ್ಲಿರುವ ಜೆನೆಟಿಕ್ ಲೈಫ್ ಸೈನ್ಸ್ ಕಂಪನಿಯ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಉತ್ಪಾದನೆ ಆರಂಭಿಸಿದೆ. ಒಂದು ವಯಲ್ ಇಂಜೆಕ್ಷನ್ಗೆ ₹1,200 ಮಾತ್ರವಾಗಿರಲಿದೆ. ರಾಜ್ಯ ಸರ್ಕಾರಗಳು ಈ ಮೊದಲು ಕೊರೋನಾ ಲಸಿಕೆ ಪೂರೈಕೆಗೆ ಜಾಗತಿಕ ಟೆಂಡರ್ ಕರೆದಿದ್ವು. ಈಗ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಸರದಿ ಶುರುವಾಗಿದೆ. ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಪೂರೈಕೆಗೆ ಹರಿಯಾಣ ಸರ್ಕಾರ ಜಾಗತಿಕ ಟೆಂಡರ್ ಕರೆದಿದೆ. 15,000 ಡ್ರಗ್ಸ್ ಅನ್ನು 1 ವರ್ಷಗಳ ಅವಧಿಗೆ ಪೂರೈಸಲು ಜಾಗತಿಕ ಟೆಂಡರ್ ಕರೆಯಲಾಗಿದೆ. ಕೊರೋನಾ ಲಸಿಕೆಯ ಮೇಲಿನ ಜಿಎಸ್ಟಿ ರದ್ದು ಮಾಡಬೇಕೇ ಬೇಡವೇ ಎನ್ನುವ ಬಗ್ಗೆ ಜಿಎಸ್ಟಿ ಮಂಡಳಿಯ ಸಭೆಯಲ್ಲಿ ಚರ್ಚೆ ನಡೆದಿದೆ. ಸದ್ಯ ಕೊರೋನಾ ಲಸಿಕೆ ಮೇಲಿನ ₹5% ಜಿಎಸ್ಟಿ ವಿಧಿಸಲಾಗ್ತಾ ಇದೆ. ಲಸಿಕೆಯ ಮೇಲಿನ ಜಿಎಸ್ಟಿ ರದ್ದುಪಡಿಸಿದರೆ ಉತ್ಪಾದನೆ ಮಾಡುವ ಕಂಪನಿಗಳು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆಯಲು ಸಾಧ್ಯವಾಗಲ್ಲ. ಹೀಗಾಗಿ ಲಸಿಕೆಯ ಬೆಲೆ ಹೆಚ್ಚಳವಾಗುತ್ತೆ ಎಂದು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಕೊರೋನಾ ಸಾಮಗ್ರಿಗಳ ಮೇಲಿನ ಜಿಎಸ್ಟಿ ಇಳಿಕೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಕಾನ್ಸಂಟ್ರೇಟರ್, ಪಲ್ಸ್ ಆಕ್ಸಿಮೀಟರ್, ಕೊರೋನಾ ಟೆಸ್ಟಿಂಗ್ ಕಿಟ್ ಮೇಲಿನ ₹12% ಜಿಎಸ್ಟಿಯನ್ನು ₹5ಕ್ಕೆ ಇಳಿಕೆ ಮಾಡುವ ಸಾಧ್ಯತೆ ಇದೆ. ಆದರೆ ಕೊರೋನಾ ಡ್ರಗ್ಸ್ ಮೇಲಿನ ಜಿಎಸ್ಟಿ ಇಳಿಕೆಗೆ ಒಲವು ವ್ಯಕ್ತವಾಗಿಲ್ಲ. ಕೊರೋನಾ ರೋಗಿಗಳ ಚಿಕಿತ್ಸೆಗೆ ವೆಂಟಿಲೇಟರ್ ಬಳಸಲಾಗ್ತಾ ಇದೆ. ಆದರೆ ಜೀವರಕ್ಷಕ ವೆಂಟಿಲೇಟರ್ ಮೇಲೆ ₹12% ಜಿಎಸ್ಟಿ ಇಳಿಕೆಗೆ ಒಲವು ವ್ಯಕ್ತವಾಗಿಲ್ಲ. ವೆಂಟಿಲೇಟರ್ ಅನ್ನು ವೈಯಕ್ತಿಕವಾಗಿ ಜನರು ಖರೀದಿ ಮಾಡಲ್ಲ. ಹೀಗಾಗಿ ವೆಂಟಿಲೇಟರ್ ಮೇಲಿನ ಜಿಎಸ್ಟಿ ಇಳಿಕೆ ಸೂಕ್ತವಲ್ಲ ಎಂದು ಅಧಿಕಾರಿಗಳನ್ನೊಳಗೊಂಡ ವಿಟಮಿನ್ ಸಮಿತಿ ಶಿಫಾರಸು ಮಾಡಿದೆ. ಹ್ಯಾಂಡ್ ಸ್ಯಾನಿಟೈಸರ್ ಮೇಲಿನ ಜಿಎಸ್ಟಿ ಇಳಿಕೆ ಬೇಡವೆಂದು ಸಮಿತಿ ಶಿಫಾರಸು ಮಾಡಿದೆ. ಯಾವುದೇ ಕಂಪನಿಯ ಲಸಿಕೆಯು ಕೊರೋನಾ ವೈರಸ್ ವಿರುದ್ಧ ₹100 ರಕ್ಷಣೆ ನೀಡಲ್ಲ. ಹೀಗಾಗಿ 2 ಡೋಸ್ ಪಡೆದ ಬಳಿಕ ಬೂಸ್ಟರ್ ಡೋಸ್ ಆಗಿ 3ನೇ ಡೋಸ್ ಲಸಿಕೆ ನೀಡಬೇಕೆ ಎಂಬ ಬಗ್ಗೆ ಅಧ್ಯಯನ ನಡೀತಾ ಇದೆ ಎಂದು ಕೊರೋನಾ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ವಿ.ಕೆ. ಪೌಲ್ ಹೇಳಿದ್ದಾರೆ. ಕೋವ್ಯಾಕ್ಸಿನ್ ಲಸಿಕೆಯ ಬೂಸ್ಟರ್ ಡೋಸ್ ಆಗಿ ನೀಡುವ ಪ್ರಯೋಗ ನಡೀತಾ ಇದೆ. 2 ಡೋಸ್ ಪಡೆದ 6 ತಿಂಗಳ ಬಳಿಕ ಬೂಸ್ಟರ್ ಡೋಸ್ ನೀಡಬೇಕೆ ಬೇಡವೇ ಎಂಬ ಬಗ್ಗೆ ಅಧ್ಯಯನ ಪ್ರಯೋಗ ನಡೀತಾ ಇದೆ ಎಂದು ವಿ.ಕೆ. ಪೌಲ್ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ ಕುಸಿತವಾದರೂ ಕೊರೋನಾ ಲಾಕ್ಡೌನ್ ಮುಂದುವರಿಯುತ್ತೆ ಎಂದು ಮಹಾರಾಷ್ಟ್ರದ ಆರೋಗ್ಯ ಸಚಿವ ರಾಜೇಶ್ ಟೋಪೆ ಹೇಳಿದ್ದಾರೆ. ಕೆಲವೊಂದಕ್ಕೆ ಮಾತ್ರ ನಿಯಮಗಳನ್ನು ಸಡಿಲಿಕೆ ಮಾಡಲಾಗುತ್ತೆ. 21 ಜಿಲ್ಲೆಯಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ ರಾಜ್ಯದ ಸರಾಸರಿಗಿಂತ ಹೆಚ್ಚಾಗಿದೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಹೊಸ ಪ್ರಭೇದದ ವೈರಸ್ಗಿಂತ ಕೊರೋನಾ ಹರಡುವಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಲಾಕ್ಡೌನ್ ನಿರ್ಬಂಧಗಳ ಬಗ್ಗೆ ಸಿಎಂ ಉದ್ಧವ್ ಠಾಕ್ರೆ ಅಂತಿಮ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಆರೋಗ್ಯ ಸಚಿವ ರಾಜೇಶ್ ಟೋಪೆ ಹೇಳಿದ್ದಾರೆ.